ಮಾಡ್ಲೆ ಸೊ ಬೇರೆ ಬೇರೆ ಕಾರ್ಯಕ್ರಮ ಹೋಗಿರ್ಬೇಕು ಅಂತ ಇಂಥ ಡೈಲಾಗ್ ಹೇಳಾಕ್ರಿ ಅಟ ಆ ದಿಂಗದಾಗಿದ್ದಾಗ ಮಾತು ಬೇರೆ ಇಂಥ ವೇದಿಕೆ ಮೇಲೆ ಹೇಳಕ್ ಹಚ್ಚಿ ಬರ್ನ ಯಾರಿಗೆ ನೀಡಂತ ಚೆಲ್ಲಾಟ ಆಡುವನು ಯಾರ್ಯಾರ ಜೀವನದಾಗ ಚೆಲ್ಲಾಟ ಆಗೈತಿ ಲವ್ ಪವ್ವ ಮಾಡಕ್ ಒಂದ್ ಏಜ್ ಇರ್ತೈತಿ ಒಂದ್ ಆಕರ್ಷಣೆ ಅಷ್ಟೇ ಮೊದಲ ಫ್ಯಾಮಿಲಿ ನೋಡ್ಕೊರಿ ಅವ್ವ ಅಪ್ಪ ನೋಡ್ಕೊರಿ ಊರಿಗೆ ಏನಾರ ಮಾಡ್ತಂತ ಗುರಿ ಇಟ್ಕೊರಿ ಆಮೇಲೆ ಇಂಥ ಹುಡುಗಿಯರ ಸಂಬಂಧ ಅಂಬಾನಿ ತಗೋದ ಆಸ್ತಿಗೆ ಒಂದು 10-15 ಕೋಟಿ ರೂಪಾಯಿ ಐತದ ಹುಡುಗರೆಲ್ಲ ಕೂಡ್ಸಿ ಕ್ರಿಕೆಟ್ ಆಡಕ್ ಬಂದಿದ್ದು ರೀ. ಟೈಮ್ ನೋಡ್ರ 9 ಆಗೈತ್ರಿ. ಮುಂಜಾನೆ 7ರಿಂದ 6 ಗಂಟೆಗೆ ಹೋಗುನು ಅಂದಾರ. 9 ಗಂಟೆಗೆ ಬಂದಾರ ನೋಡ್ರಿ. 7 8ಕ್ಕೆ ಎದ್ದಾರ್ರಿ. ಬರೋದು 9 ಬಂದಾರ ನೋಡ್ರಿ. ಬಿಸಿಲಂತೂ ಸ್ಟಾರ್ಟ್ ಆಗೈತ್ರಿ ನೋಡ್ರಿ. ಹೊಸ ಇದಕ್ಕೆ ಬಂದಾರ್ರಿ ಸ್ಪೀಚ್ಗೆ. ಒಂದು ಕಡೆ ಪ್ಲ್ಯಾನ್ ಇಲ್ರಿ ಇವ್ರದ. ಒಂದು ದಿವಸ ಆ ಗ್ರೌಂಡ್ ಅನ್ನತ್ತಾರಿ, ಒಂದು ಈ ಗ್ರೌಂಡ್ ಅನ್ನತ್ತಾರಿ, ಮತ್ತು ಇನ್ನೇ ಎಲ್ಲಿ ಅಂತಾರೆ ಅಂಬಲ್ರಿ. ಇಂಥವ್ರು ಇವ್ರ ಸಂಬಂಧ ಗೇಮ್ಗಳು ಆಡೋಕ್ಕಾಗಂಗಿಲ್ಲ ರೀ. ಮತ್ತು ಎಲ್ಲರೂ ಆಳ್ಸಿತನ ಬರ್ದಂದ್ರೆ ಇಂಥವ್ರ ಸಂಬಂಧ ನೋಡ್ರಿ ಅದ ನೋಡ್ರಿ. ಇಲ್ಲಿ ರನ್ನರ್ನಾಗ ಹುಡುಗ ಒಳಗಿದ್ರಿ ಅಂದ್ರು ಬಾಲ್ ಹೋಗೋದು ವಿಕೆಟ್ ಮಾಡ್ಯಾರ್ರಿ. ಬರೀ ಏನೇನು ಆಗ್ತೈತಿ ಹೇಳೋಗಪ್ಪ ರೀ ಅಂದ್ರು. ಹುಲಿಗಳೆಲ್ಲ ಲಾಸ್ಟ್ನೇ ಅವ್ರು ತಂದಾರಿ. ಒಂದು ಲೆಕ್ಕಕ್ಕೆ ರನ್ ಬಂದವ್ರಿ. ಈಗ ಏನೇನು ಆಗ್ತೈತಿ ನೋಡ್ ಬರೀ 18 ರನ್ ತೆಗ್ದಾರಿ. ಬರೀ ಏನು ಮಾಡೋರು ಹೇಳಿ. ಓಡು ಓಡು ಇನ್ನೊಂದು ಓಡು ಬರ್ರಿ ಸಿಗುನು ಬರ್ರಿ. Boost is the secret of my energy. ಆಡ್ತಾನ ನೋಡ್ರಿ. ಇವ್ ಕೈ ನೋಯ್ದ್ರು ಲೆಫ್ಟ್ ಹೋಗ್ಯಾತಾನ್ರಿ. ಅಲ್ಲಿ ನೋಡ್ರಿ ಅಲ್ಲಿ ಮನೆ ಹೆಂಗ್ ಕಸ ಹುಡುಕ್ತಾನ ತಂದು ಏನ್ ಬಗ್ಗೆ ಬಡ್ದಾನ್ರಿ. ಒಂದು ಅಪರೂಪಕ್ಕೆ ಬಡಿತಾನ್ರಿ ಅವ. ಈಗ ನೋಡಕ್ರಿ ಕಸ ಹುಡುಕ್ತಾನ ತೋರಿಸ್ತು ಹೆಂಗತಾನ. ನಮ್ಮ ಹುಲಿ ಒಂದ ಏನೋ ಡೈಲಾಗ ಮತ್ತು ಹಾಡು ಆಡ್ತಿದ್ದೈತ್ರಿ. ಎಲ್ಲಾರು ಕೇಳಿಸ್ಕೊರಿ. ಹುಟ್ಟಿದ ಊರ ವಾಲ್ನೆಲ್ಲ ಪ್ರೀತಿ ಬಡಿಯಾಕ 10 ಮಂದಿ 10 ಮಂದಿ ಸೇರಿ ಕುಡಿ ಹಾ ಬಾಲ್ ಮಾಡ ನೋಡ್ಬೋದು ನೀವು ಇಲ್ಲಿ ಇಂಟರ್ನ್ಯಾಷನಲ್ ಗೇಮ್ ಆಡತ್ತಾರ. IPL-ನಾಗ ಹೆಂಗಿಲ್ಲಕ್ರಿ ಹಂಗೆ ಇಂಟರ್ನ್ಯಾಷನಲ್ ಗೇಮ್ ನೋಡ್ರಿ. 1 ನಿಮಿಷ ಹುಡುಗ ಬಾಲ್ ಹೋಗ್ಯಾತಾನ. ಬಾಡ್ದ ಏನ್ರಿ ಆಟ ಅದ ಬಂದಿತ್ರಿ. ಓಡಾಡತಾವ ನೋಡ್ಬೋದ್ರಿ. ಇಲ್ಲಿ ಹೋತ್ರಿ ಅದ ಅಲ್ಲೊಂದಿತ್ರಿ. ಒಬ್ಬಗ್ ಬಡ್ದ ಬಿಡ್ತಿತ್ತು ಬರ್ರಿ. ಈಗ ಸದ್ಯ ಆಡ್ನು ಮ್ಯಾಚ್ ಬೇಡ ಹುಲಿ ಅದ ನೋಡ್ರಿ. ಇಲ್ಲಿ ಒಟ್ಟ 6 ಹೊಡಿಯೋ ದೋಸ್ತಿಗೆ ಅಲ್ಲಿ ಚೋಟ್ ಮ್ಯಾಗ ಹೆಂಗದ ನೋಡ್ರಿ. हेलो तुरंत कॉल कर. हाँ भाई सुन ना, सामान लेके पहुंच और बंदे लोग को भी कॉल कर दे. अरे लड़के लोग घुस गए हैं, बंदे लोग को कॉल कर दे. ಜಗಳ ಹಚ್ಚುದ್ರಾಗ 1 ನಂಬರ್ ಶ್ರೀ ರೀ. ಜಗಳ ಹಚ್ಚುದ್ರಾಗ 1 ನಂಬರ್ ಶ್ರೀ ರೀ. ಎಲ್ಲಾರು ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡತೈತ್ರಿ. ನೋಡ್ಬೋದ್ರಿ ನಾನು ನಮ್ಮ ದೋಸ್ತ ಅಂದ್ರೆ ನಮ್ಮ ರಿಲೇಷನ್ ರೀ. ನಮ್ಮ ಅಕ್ಕನ ಮಗ ಆಗ್ತಾನೆ ರೀ. ಕೂದಲ ಬೆಳೆಸತ್ತು ರೀ. ಅವ್ನು ಕೂದಲ ಬಿಟ್ಟನ್ರಿ. ಅಂದ್ರೆ ಪಿಕ್ಚರ್ ಮುಂದಿನ ವರ್ಷ ಪಿಕ್ಚರ್ ಶೂಟಿಂಗ್ ಇಟ್ಲಕ್ರಿ. ಯಾಕೆ ಕೂದಲ ಬೆಳೆಸತ್ತು ರೀ. ಬೇರೆ ರೋಹಿತ್ ಒಳಗಿನವ್ರು, ನೀವು ಹೊರಗಿನವ್ರೇನ? ರೋಹಿತ್ ಹೊರಗಿನವ್ರ. ಇವನ ಹೆಸರು ರೋಹಿತ್ ಅಂತ ಗಂಟೆ ಕಾಣೋದು ತಿಡಿ ಅದನ್ನ ಹಂಗ ಫೋನ್ ಹಿಡ್ಕೊಂಡ್ ನಾನು ಹೋಗೋ ಕಾಲಿ ಹೋಗ್ಬಿಟ್ಟಾಕಿ. ಇದಕ್ಕೆ ಯಾವ ಜೊತೆ ಅಂತಾರ ಪೈಲೆ? ಇದಕ್ಕೆ ಯಾವ ಜೊತೆ ಅಂತಾರ ಹೇಳಪ್ಪಲ್ಲ? ಇದಕ್ಕೆ ರೋಹಿತ್ ಜಂತ ಅಂತಾರ. ಹುಡುಗ ನೋಡಿ ಹಿಡಿತ್ ನೋಡಿ. ರೋಹಿತ ಹಿಡಿತ್ ನೋಡ. ಇದ ಅವ ಒಳಗಿನವ್ರು ರೋಹಿತ, ಇದು ಹೊರಗಿನವ್ರು ರೋಹಿತ್ ನೋಡಿ. ಎಷ್ಟು ಕೊಟ್ಟಿದ್ದ ಇದು ಅತ್ತ ಅಂಬಾನಿ ತಗೋದ ಆಸ್ತಿಗೆ ಒಂದು 10-15 ಕೋಟಿ ರೂಪಾಯಿ ಐತದ. ಕೆಳಗಿನ ಮಾಡ್ರ ರೋಹಿತನ್ ತಗೋತವ. ಒಳಗಿನವ್ರು ತಗೋತು ಖರೀದಿ ಮಾಡಿಲ್ಲ ಮಗ. ಎಷ್ಟು ಕೋಟಿ ಬೆಲೆ ಆಗ್ತಿತ್ತು? ನಾ 7 ಕೋಟಿ ಹೇಳಿಪ್ಪ ಅಂಬಾನಿ.
ಲಾಸ್ಟ್ 6 ಜನ. ಚಲೋ ಅಂತ ಹೆಸರು ಗೋಕಾಕ್ನಾಗ ಪುನೀತ್ ರಾಜ್ಕುಮಾರ್ ಅವ್ರದ ಮೂರ್ತಿ ಸ್ಥಾಪನೆ ಮಾಡೋರು ಇದ್ರಿ. ಅದ್ರ ಸಂಬಂಧ ಅವ್ರ ಫ್ಯಾಮಿಲಿದವ್ರ ಯಾರ್ಯಾರೋ ಬರೋರು ಇದ್ದಾರೆ. ಅಲ್ಲಿಂದ ಹೀರೋಗಳು ಬರೋರು ಇದ್ದಾರೆ ನೋಡ್ಬೋದು. ಇದನ್ನ ನೋಡ್ರಿ ಸ್ಟ್ಯಾಚು ಇದೈತ್ರಿ. ಎಲ್ಲ ಮಂದಿ ರಸ್ತಾ ಬಂದ್ ಮಾಡ್ಯಾರಿ. ಒಂದು ರಸ್ತಾ ಎಲ್ಲ ಫಂಕ್ಷನ್ ಐತಿ. ಬರ್ರಿ ಸಿಗೋಣ ಬರೀಪ್ಪ. ನಾವು ಎಲ್ಲಿ ಬಂದಿದ್ರಿ ಅಂದ್ರೆ ಮನೆಗೆ ಬಂದಿದ್ರಿ. ಮನೆಗೆ ಬಂದು ಸ್ವಲ್ಪ ಫ್ರೆಶರ್ ಆಗಿ ಈಗ ಎಲ್ಲಿ ಹೊಂಟಿದ್ವಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರದ ಮೂರ್ತಿ ಸ್ಥಾಪನೆ ಮಾಡಕ್ಕೆ ಅವ್ರ ಫ್ಯಾಮಿಲಿದವ್ರ ಮತ್ತು ಇನ್ನು ಉಳ್ಕಿದ ಸೆಲೆಬ್ರಿಟಿ ಅಂದ್ರೆ ಹೀರೋ ಹೀರೋಯಿನ್ಗಳು ಯಾರ್ಯಾರೋ ಬರೋರು ಇದ್ರತ್ರಿ. ಅದನ್ನು ತೋರಿಸ್ತು ಅತ್ತ ಅನ್ಕಮಟ ಸ್ಟೇಟ್ಯೂನ್ ಆಗಿರಿ. ಮತ್ತು ಬ್ಲಾಗ್ ಪೂರ್ತಿ ನೋಡ್ರಿ. ಆದಷ್ಟು ಬ್ಲಾಗ್ ಶೇರ್ ಮಾಡ್ತು ಬರ್ರಿ. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗೋಣ ಅತ್ತ ನೆಕ್ಸ್ಟ್ ಬರ್ರಿ. ಮತ್ತು ಇನ್ನು ಮೇಲಿಂದ ಬ್ಲಾಗ್ ಬರ್ತಿರ್ತಾವ್ರಿ. ಯಾಕಂದ್ರೆ ಬ್ಲಾಗ್ ಮಾಡಿರ್ಕಿಲ್ಲ ಯಾಕ್ರಿಪ್ಪ ಅಂದ್ರೆ ನಮ್ಮ ಸಮ್ದು ಫೈನಲ್ ಎಕ್ಸಾಮ್ ಇದ್ದುಲ್ಲಕ್ರಿ ಡಿಗ್ರಿ ಅದ್ರ ಸಂಬಂಧ ಮಾಡಿರ್ಕಿಲ್ರಿ. ಅದ್ರ ಮೇಲಿಂದ ಬ್ಲಾಗ್ ಬರ್ತಾವ್ರಿ. ಮತ್ತು ಮ್ಯಾಲ್ಕಾನು ಇನ್ಸ್ಟಾಗ್ರಾಮ್ ID ಐತ್ರಿ ಇಂದ ಪ್ರಶಾಂತ್ _7667 ಅದು ಇನ್ಸ್ಟಾಗ್ರಾಮ್ನಾಗ ಫೋನ್ ವೈಸ್ ರೀಲು ಬರ್ತಿರ್ತಾವ್ರಿ. ಮತ್ತು ಚಾಲೆಂಜಿಂಗ್ ವಿಡಿಯೋನು ಬರ್ತಿರ್ತಾವ್ರಿ. ಅದ್ರಾಗೂ ಫಾಲೋ ಆಗ್ರಿ. ಅದ್ರಾಗೂ ನಿಮಗೆ ಡೇ ಟು ಡೇ ಅಪ್ಡೇಟು ಇರ್ತೈತ್ರಿ. ಮತ್ತು ವಿಡಿಯೋನು ಬರ್ತಿರ್ತಾವ್ರಿ. ಇನ್ನು ಮೇಲಿಂದ ಇದ್ರಾಗೂ ಚಾಲೆಂಜ್ ವಿಡಿಯೋ ಮಾಡೋಣ ಅತ್ತ ಬರೀ ಸಿಗುನತ್. ಈಗ ಅಲ್ಲಿ ಹೋಗೋದಿತ್ರಿ ಪುನೀತ್ ರಾಜ್ಕುಮಾರ್ ಕಡೆ. ಆಮೇಲೆ ಹೋಗೋಣತ್ತ. ಅಲ್ಲಿಂದ ಕ್ರಿಕೆಟ್ ಆಡಕ್ಕೆ ಬಂದಿದ್ದು ರೀ. ನೋಡ್ಬೋದ್ರಿ ನಮ್ಮ ತಮ್ಮಗಳು ನೋಡ್ರಿ ಇವ್ರ ಎಲ್ಲ ದೋಸ್ತರ. ಲೆದರ್ ಪ್ಲೇಯರ್ ರೀ. ಮಸ್ತ್ ಆಡ್ತಾನೆ ರೀ ಅವ್ನ ಹುಡುಗ. ನೋಡ್ಬೋದ್ರಿ ಗ್ರೌಂಡ್ ಹೆಂಗೈತಿ. ಉಮೇಶ್ ಬಡ್ದ್ ನೋಡ್ರಿ. 6 ಹೊರಗೆ ಹೋಗ್ತಿ ಅಂಬಲ್ರಿ. ಬರ್ರಿ ಸಿಗುನತ್. ಮತ್ತೇನ್ರ ಮಾತಾಡೋದೇನು? ಮತ್ತೇನಿಲ್ರಿ. ದೋಸ್ತ ಎಲ್ಲಿದಾನ? ಏನ್ ಸ್ಮೈಲ್. ಆಡ್ರಿ ನೀವು ಕಿಪ್ಪಿ ಪಾಪ ಅವನ್ಯಾಗ ದತ್ತು ಪುತ್ರ ಅಂತೀರಿ ಬಿಡ್ರು. ವಾ ಹಾ ಈಗ ನೀವು MS ಧೋನಿ ಬಂದ್ ನೀವು ಬಡದ್ರೆ ಹೊರಗೆ ಈಗ ಬಾಲ್ ಸಿಗಂಗಿಲ್ಲ ನೋಡಿ. ಈಗ ಹಂಗ ಆಡ್ರಿ ಸೈಕಲ್ ತಿಗೋ ಚುಟ್ಮೋ. 30 ರನ್ ಆಗ್ಯಾವ್ರಿ. ಈಗ ಏಟ 30 ನಮ್ಮ ಶ್ರೀರಿನ ಹೊಡ್ದನ್ರಿ ಎಲ್ಲ. ಔಟ್ ತಾಯಿರ ಬರೀ. ಈಗ ನಾವೆಲ್ಲಿ ಹೊಂಟಿದ್ರಿಪ್ಪ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇದನ್ನ ಇತ್ಲಕ್ರಿ ಮೂರ್ತಿ ಸ್ಥಾಪನೆ ಮಾಡತ್ತೀರಿ. ಅಲ್ಲಿ ಹೊಂಟಿದ್ದು ರೀ. ಆಗ ಹೋಗ್ಬೇಕಂದ್ರಿ ದೋಸ್ತರ ಗಾಡಿ ಚಾವಿರ ಕಸ್ಕೊಂಡ ಕ್ರಿಕೆಟ್ ಕರ್ಕೊಂಡು ಹೋದ್ರಿ. ಅದ್ರ ಸಂಬಂಧಿಗೆ ಹೋಗೋಣ ಅತ್ತ ಬರ್ರಿ. ಬಾರೋ ನೀ ಏನು ಇವ್ ಅದ ನೋಡ್ರಿ. ಇವ್ ಒಟ್ಟ ಎಲ್ಲಾ ಟೈಮ್ನಾಗ ಕೆಲ್ಸ ನೋಡ್ರಿ. ಒಟ್ಟ ಲೇಟ್ ನೋಡ್ರಿ. ಚಾ ಕುಡ್ನಿ ಸಣ್ಣ ಹುಡ್ಗೋರ್ ಗೊತ್ತೆ ಬಿಸ್ಕಿಟ್ ತಿನ್ನಿ ಮಾಡಿ ಎಲ್ಲಾಕು ಟೈಮ್ ಮಾಡಿ ನಿಲ್ಸ್ಕೊಂಡ್ ನಿಂತ ನೋಡ್ರಿ. ಬರ್ರಿ ಹೋಗೋಣ ಬರೀ. ಈಗ ಅಲ್ಲಿ ಬಂದಿದ್ದು ರೀ. ಅವ್ರು ಇನ್ನೂ ಬಂದು ಹೋಗಿಲ್ರಿ. ನಾವು ಏನು ಬಂದು ಹೋಗ್ಯಾರ ತಿಳ್ಕೊಂಡಿದ್ದು ರೀ. ಬಂದು ಹೋಗಿಲ್ಲ ನೋಡ್ಬೋದ್ರಿ. ಇಲ್ಲಿ ರಶ್ ಅಂತೂ ಐತ್ರಿ ಸ್ವಲ್ಪ. ನೋಡು ಬರ್ರಿ. ಅದು ಮೂರ್ತಿ ಹೆಂಗ್ ಮಾಡ್ಯಾರ ನೋಡೋ ಸಂಬಂಧ ಬರೋದ್ರಿ. ಮತ್ತೇನಿಲ್ಲ ಬರ್ರಿ ಸಿಗೋಣ. ನೋಡ್ರಿ ಪುನೀತ್ ರಾಜ್ಕುಮಾರ್ ಅವ್ರ ಚಾಲು ಐತ್ರಿ. ಫುಲ್ ಗರ್ದಿ ಅಂದ್ರೆ ಫುಲ್ ರಶ್ ಐತ್ರಿ. ಎಲ್ಲ ಅಂದ್ರೆ ಒಂದ ರೋಡ್ ಆಗೈತ್ಲಕ್ರಿ. ಚಕಾಚಾಮ್ ಆಗೈತ್ರಿ. ಪಿಕ್ಚರ್ ಪ್ರಮೋಷನ್ ಆಗತೈತಿ ಬರ್ರಿ. ಡ್ಯಾನ್ಸ್ ಮಾಡತ್ತಾರ್ರಿ. ಇಲ್ಲಿ ಮೂರ್ತಿ ಐತಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ ಪುನೀತ್ ರಾಜ್ಕುಮಾರ್ ಅವ್ರ ಮೂರ್ತಿ. ಅವ್ರದ್ದೇನೋ ಪಿಕ್ಚರ್ ಡ್ಯಾನ್ಸ್ ಐತ್ರಿ. ಬರ್ರಿ ನಾನು ಅಬಾಸ್ ಕೇಳಿಸ್ವತ್ತಿ ಅಂಬಲ್ರಿ ನಿಮಗೆ ಹಾಡ ಹಾಕ್ತಲ್ಲ ನೋಡ್ರಿ. ಕ್ರೌಡ್ ಹೆಂಗೈತಿ ನೋಡ್ರಿ. ಇಲ್ಲಿ ಎಂದು ಪೂರ್ತಿ ಅಂದ್ರೆ ಪೂರ್ತಿ ಕ್ರೌಡ್ ಐತ್ರಿ. ಈಗ ಹೊಂಟಾರ ಎಂಬಲ್ರಿ ಅವ್ರ ಅದ್ರ ಸಂಬಂಧ ಫುಲ್ ಅಂದ್ರೆ ಫುಲ್ ಒಂದು ಸೈಡ್ ಎಲ್ಲ ಬಂದ್ ಆಗೈತ್ರಿ.
ಟ್ರಾಫಿಕ್ ಜಾಮ್ ನೋಡ್ರಿ ಇಲ್ಲಿ ಎಲ್ಲ ಫುಲ್ ಚೊಕ್ ಅಂದ್ರೆ ಚೊಕ್ ಟ್ರಾಫಿಕ್ ಜಾಮ್ ಆಗೈತ್ರಿ. ಒಂದು ಸೈಡ್ ರಸ್ತಾ ಬಂದ್ ಮಾಡಿರ್ಲಕ್ರಿ ಫಂಕ್ಷನ್ ಸಂಬಂಧ, ಅದರ ಸಂಬಂಧ. ನಮ್ಮ ದೋಸ್ತ್ ಇಲ್ಲಿ ನಿಂತು ನಾವ ಅಲ್ಲಿ ನೋಡ್ರಿ ಏನು ಬಾರಿ ಸಿಗೋಣತ್ತ. ಇನ್ ಕೇಸ್ ಬ್ಲಾಗ್ನಾಗ ಯಾರು ಹೊಸಬ್ರು ಅದಿರಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಆದಷ್ಟು ಬ್ಲಾಗ್ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಮಾಡ್ರಿ. ಭಾಳ ಜನಕ್ಕೆ ರೀಚ್ ಆಗ್ತೈತಿ. ಇನ್ನು ಮ್ಯಾಲಿಂದ ಬರ್ತಿರ್ತಾವು ಬ್ಲಾಗ. ಸ್ವಲ್ಪ ಶಾಂತಿ ಇದ್ರೆ ನಾ ಏನೋ ಒಂದು ಯಾರು ಮಾತಾಡ್ತೀನಿ. ಮಾತಾಡಬೇಡ, ಆರಾಮಲ್ಲ ಎಲ್ಲರೂ. ಇವತ್ತು ಒಂದು ನಮ್ಮ ಗೋಕಾಕದಾಗ ಏನಪ್ಪಾ ಅಂದ್ರೆ ಅದನ್ನ ಅಟ್ಟ ಸಮಾಧಾನ ರವಿದಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ನಮ್ಮ ಗೋಕಾಕದಾಗ. ಸೊ ಇಷ್ಟೊಂದು ಅಭಿಮಾನಿಗಳು ಕೂಡಿ ನಿಮ್ ಟೈಮ್ ತೆಗೆದು ನೀವು ಮಧ್ಯಾಹ್ನದಿಂದ ಬಂದಿರಿ ಇಲ್ಲಿ. ಸೊ ಹೇಳಿದ ಇಷ್ಟ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಯಾರ್ಯಾರು ಸ್ವಲ್ಪ ಕೈ ಎತ್ತ ನೋಡಿ ಹುಯ್ಯತ್ತೆ. ಒಂದು ಅಭಿಮಾನ ಅಂದ್ರೆ ನಾವು ಇವತ್ತ ಒಬ್ಬರ ಮೇಲೆ ಅಭಿಮಾನ ಆಗ್ಬೇಕಾರೆ ಅವ್ರದ್ದು ಒಳ್ಳೇದಂತ ಏನಾರು ಇರುತ್ತೆ ನಮ್ಮ ಮನಸ್ಸಿನಾಗ. ಸೊ ಬರೀ ಸ್ಟೇಟಸ್ ಹಾಕೋದ್ರಿಂದ, ಬರ್ಡೇ ಸ್ಟೇಟಸ್ ಹಾಕೋದ್ರಿಂದ ಅಭಿಮಾನ ಆಗಲ್ಲ. ಇವತ್ತು ಇಡೀ ಜಗಕ್ಕ, ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ನಮ್ಮ ಭಾರತಕ್ಕೆ ಸೀಮಿತ, ಇಡೀ ಜಗಕ್ಕೆ ಒಂದು ಮಾದರಿ ಆದಂತ ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಂತ ನಾವು ಹೇಳ್ಕೊಳಕ್ ಹೆಮ್ಮೆ ಪಡ್ತಾ ಅನ್ಬೇಕ. ಅವ್ರು ನಡೆದಂತ ಒಂದ್ ದಾರಿ ಮೇಲೆ ನಾವು ನಡಿಬೇಕು ಅಂದಾಗ ನಾವು ಅಭಿಮಾನಿ ಆಗಿದ್ದಕ್ಕೆ ಏನಾಗತ್ತ ಗೊತ್ತಿಲ್ಲ. ಮಾತಾಡ್ತೀರ, ಒಂದ್ ಯಾರು ಮಾತಾಡ್ಸ್ಲಿ. ಸೊ ಬೇರೆ ಬೇರೆ ಕಾರ್ಯಕ್ರಮ ಹೋಗಿರ್ತೇನೋ ಅಂತ ಇಂತ ಡೈಲಾಗ್ ಹೇಳಾಕ್ರಿ. ಅಟ ದಿಂಗದಾಗಿ ಇದ್ದಾಗ ಮಾತು ಬೇರೆ ಇಂತ ವೇದಿಕೆ ಮೇಲೆ ಹೇಳಕ್ ಹಚ್ಚಿ ಬಾರ ನನಗ. ಇದ್ದೂರು ಕಲಾವಿದ ನಾನ. ಸೊ ಖುಷಿ ಕೈಲಿ ಒಂದ್ ಯಾರು ಮಾತಾಡ್ಸ್ಲಿ. ಯಾರಿಗೆ ನೀಡಂತ ಚೆಲ್ಲಾಟ ಆಡುವನು. ಯಾರ್ಯಾರ ಜೀವನದಾಗ ಚೆಲ್ಲಾಟ ಆಗೈತಿ. ನೀವ್ ಎಲ್ಲರೂ ಖುಷಿ ಅಡ್ಯಾತ, ನೀ ಎಲ್ಲರೂ ಪಂಕಜ ಬಾರ್ಕದ್ ಹಾದಿರಿ ಊಟ ಅಣ್ಣ ಮಾತು ಹೇಳ್ಬೇಕು. ಲವ್ ಪವ್ವ ಮಾಡಕ್ ಒಂದ್ ಏಜ್ ಇರ್ತೈತಿ, ಒಂದ್ ಆಕರ್ಷಣೆ ಅಷ್ಟೇ. ಮೊದಲು ಫ್ಯಾಮಿಲಿ ನೋಡ್ಕೊರಿ, ಅವ್ವ ಅಪ್ಪ ನೋಡ್ಕೊರಿ, ಊರಿಗೆ ಏನಾರ ಮಾಡ್ತಂತ ಗುರಿ ಇಟ್ಕೊರಿ. ಆಮೇಲೆ ಇಂಥ ಹುಡುಗಿಯರ ಶಂಬರ್ದಿಂದ ಬೆನ್ನ ಹತ್ತಾರ ಒಂದ ಮಾತು ಹೇಳುದು. ಒಂದ್ ದಿವಸ ಹುಡುಗ ಜೈ ಆರ್ಸಿಬಿ. ಸಮಾಚಾರ ಕಾಕ ಹೌದು ಊಟ ಒಟ್ಟು ಆರಾಮದಿರ್ಲಿ.